ಹಾಯ್ ಫ್ರೆಂಡ್ಸ್, ನಾವಿವತ್ತು ಗಣಿತ 8ನೇ ತರಗತಿ ಭಾಗ 1ರಲ್ಲಿ ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು ಎಂಬ ಪಾಠದಲ್ಲಿನ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಭ್ಯಾಸ 1.1 ಪ್ರಶ್ನೆ ಸಂಖ್ಯೆ 1. ಇವುಗಳಲ್ಲಿ ಬಳಸಲಾಗಿರುವ ಗುಣಾಕಾರದ ಗುಣಲಕ್ಷಣವನ್ನು ಹೆಸರಿಸಿ. ಸಬ್ ಪ್ರಶ್ನೆ 1. -4/5 ಇಂಟು 1 = 1 ಇಂಟು -4/5 = -4/5. ಉತ್ತರವನ್ನು ನೋಡೋಣ. -4/5 ಇದು ಎ ಎಂದು ಭಾವಿಸೋಣ ಮತ್ತು ಇಂಟು 1 0 ಎಂದು ಭಾವಿಸೋಣ. ಇದು ಸೂತ್ರದ ಪ್ರಕಾರವಾಗಿದೆ. ಹಾಗೆ ಇಲ್ಲಿ ಇದನ್ನು ನೋಡಿದಾಗ ಎನಿಸುತ್ತದೆ a ಇಂಟು 1 = 0 ಇಂಟು a = a. ಇದು ಗುಣಾಕಾರದ ಅನನ್ಯತಾ ಅಂಶವಾಗಿದೆ. ಇಲ್ಲಿ ನೋಡಿ -4/5 ಇಂಟು 1 = 1 ಇಂಟು -4/5 = 4/5. ಸಬ್ ಪ್ರಶ್ನೆ ಸಂಖ್ಯೆ 2. -13/17 ಇಂಟು -2/7 = -2/7 ಇಂಟು -13/17. ಉತ್ತರ ಇದು ಸೂತ್ರದ ಪ್ರಕಾರ 13/17 ಇದು ಎ ಆಗಿರಲಿ, -2/7 ಬಿ ಆಗಿರಲಿ, -2/7 ಬಿ ಆಗಿರಲಿ, -13/17 ಎ ಆಗಿರಲಿ. ನೋಡಿ ಇಲ್ಲಿ ಎ ಇಂಟು ಬಿ = ಬಿ ಇಂಟು ಎ ರೂಪದಲ್ಲಿದೆ. ನೋಡಿ ಎ ಇಂಟು ಬಿ = ಬಿ ಇಂಟು ಎ ರೂಪದಲ್ಲಿದೆ. ಹಾಗಾದರೆ ಇದು ಯಾವ ಗುಣಪ್ಪ ಅಂದರೆ ಗುಣಾಕಾರದ ಪರಿವರ್ತನೆಯ ಗುಣವಾಗಿದೆ. ನೋಡಿಲಿ, ಗುಣಾಕಾರ ಪರಿವರ್ತನೆಯ ಗುಣ ಯಾವುದಾಗಿದೆಯಪ್ಪ ಅಂದರೆ ಎ ಇಂಟು ಬಿ = ಬಿ ಇಂಟು ಎ ಆಗಿದೆ. ಈಗ ಸಬ್ ಪ್ರಶ್ನೆ ಸಂಖ್ಯೆ 3 ನೋಡೋಣ. -19/29 ಇಂಟು 29/-19 = 1. ಉತ್ತರ ಇಲ್ಲಿ -19 ಎನ್ನುವುದು ಎ ಆಗಿರಲಿ, 29 ಎಂಬುದು ಬಿ ಆಗಿರಲಿ, ಇಂಟು -b/a = 1. ಇದು ಗುಣಾಕಾರದ ಅನನ್ಯಾಂಶದ ಪ್ರಕಾರ. ಇಲ್ಲಿ ನೋಡಿ, ಇಲ್ಲಿ ಇಂಟು ಇದೆಯಲ್ವಾ, ಇದಕ್ಕೂ ಇಂಟು ಇರುತ್ತೆ, ಇದಕ್ಕೂ ಇಂಟು ಇರುತ್ತೆ, ಅಂದರೆ ಇಲ್ಲಿ ಒಂದೇ ಇಂಟು ಇರುತ್ತೆ. ಎ ಇಂಟು ಬಿ / ಬಿ ಇಂಟು ಎ ಅಂದರೆ AB ಇಂಟು BA = 1. ಇದು ಯಾವ ಗುಣಲಕ್ಷಣಪ್ಪ ಅಂದರೆ ಗುಣಾಕಾರದ ವಿಲೋಮ ಗುಣವಾಗಿದೆ. ಪ್ರಶ್ನೆ ಸಂಖ್ಯೆ 2. 1/3 ಇಂಟು ಬ್ರಾಕೆಟ್ 6 ಇಂಟು 4/3 ಅನ್ನು 1/3 ಇಂಟು 6 ಇಂಟು 4/3 ಎಂದು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಿದೆ? ಉತ್ತರ ಎರಡನೇ ಪ್ರಶ್ನೆಯ ಉತ್ತರವಾಗಿದೆ. 1/3 ಇಂಟು 6 ಇಂಟು ಬ್ರಾಕೆಟ್ 6 ಇಂಟು 4/3 ಅನ್ನು 1/3 ಇಂಟು 6 ಇಂಟು 4/3 ಎಂದು ಬರೆಯಲು ಎ ಇಂಟು ಬ್ರಾಕೆಟ್ ಬಿ ಇಂಟು ಸಿ ಬ್ರಾಕೆಟ್ ಕಂಪ್ಲೀಟ್ = ಎ ಇಂಟು ಬಿ ಇನ್ ದ ಬ್ರಾಕೆಟ್ ಇಂಟು ಸಿ ಹೋಲ್ ಬ್ರಾಕೆಟ್. ಇದು ಯಾವ ಗುಣವನ್ನು ಹೊಂದಿದೆಯಪ್ಪ ಅಂದರೆ ಇದು ಯಾವ ಗುಣದ ಲಕ್ಷಣದ ಸಹಾಯದಿಂದ ಆಗುತ್ತೆಪ್ಪ ಅಂದರೆ ಗುಣಾಕಾರದ ಸಹವರ್ತನೀಯ ಗುಣ ಎಂಬ ಗುಣಲಕ್ಷಣದಿಂದ ಸಾಧ್ಯವಾಗುತ್ತದೆ. ಪ್ರಶ್ನೆ ಸಂಖ್ಯೆ 3. 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ. ನೋಡಿ 2 ಭಾಗಲಬ್ಧ ಸಂಖ್ಯೆಗಳ ಗುಣಲಬ್ಧವು ಯಾವಾಗಲೂ ಭಾಗಲಬ್ಧ ಸಂಖ್ಯೆಯಾಗಿರುತ್ತದೆ. ಉದಾಹರಣೆಗೆ 2/1 ಇಂಟು 2/1 = 4/1. ಇದನ್ನು ಬಿಡಿ, 4/3 ಇಂಟು 3/4. 4 3 12 ಅಲ್ವಾ, 3 4 ಎಷ್ಟು 12, 1 ಆನ್ಸರ್ ಎಷ್ಟು ಬಂತು? 1 ಬಂತು. 1 ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಇದೀಗ ಈ ಪ್ರಶ್ನೆ ಕೊನೆಯದಾಗಿತ್ತು. ಇದು ಮುಕ್ತಾಯವಾಗಿದೆ. ಅಧ್ಯಾಯ 1 ಭಾಗಲಬ್ಧ ಸಂಖ್ಯೆಗಳು ಎಂಬ ಅಧ್ಯಾಯವು ಮುಕ್ತಾಯವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರ ಗೆಳೆಯರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ನಮ್ಮ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇವೆ.